ಈಗ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟದವರು ಮಹಿಳಾ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಮತ್ತು ಈ ಬಿಲ್ನ ಯಾವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಆಡಳಿತ ಪಕ್ಷದವರು ಎನ್ಡಿಎದವರು ಬಹಳನೇ ಸಲೀಸವಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭ ಜೊತೆಗೆ ಒಂದು ನರೇಟಿವ್ ಸೆಟ್ ಮಾಡುವ ನಿಟ್ಟಿನಲ್ಲಿ ಅವರು ಈ ಒಂದು ಬಿಲ್ನ ಜಾರಿಗೆ ತಂದಿದ್ದಾರೆ. ಈ ಒಂದು ಕಂಪ್ಲೀಟ್ ಟೈಮ್ ಲೈನ್ ನೋಡಿದ್ರೆ ಈ ಬಿಲ್ನ ನಾವು ಏಪ್ರಿಲ್ 1st ವೀಕಿಗೆ ನಮ್ದು ಬಜೆಟ್ ಸೆಷನ್ ಮುಗಿಯುತ್ತೆ. ಅದಾದ ನಂತರ ಏಪ್ರಿಲ್ 16, 17, 18ಗೆ ಒಂದು ಶಾರ್ಟ್ ಸೆಷನ್ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ ಜಾರಿ ತರಬೇಕು ಅಂತ. ಈ ಬಿಲ್ನ ಜಾರಿ ತರಬೇಕು ಅಂದ್ರೆ ಇದರ ಸಂಬಂಧಪಟ್ಟ ಹಾಗೆ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೀವಿ ಅನ್ನೋದನ್ನ ಕೂಡ ನಾವು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರಿಗೂ ಕೂಡ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. ಸುಮಾರು 2 ರಿಂದ 3 ಲೆಟರ್ ಕಳಿಸಿದ್ದಾರೆ. ಈ ಅಮೆಂಡ್ಮೆಂಟ್ ಬಿಲ್ಲಿನ ಡೀಟೇಲ್ಸ್ ಏನು, ಯಾವ ರೀತಿ ಈ ಬಿಲ್ನ ಜಾರಿ ತರ್ತೀರಾ, ಪ್ರೈಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಲ್ ಪಾರ್ಟಿ ಮೀಟಿಂಗ್, ಅಪೋಸಿಷನ್ ಪಾರ್ಟೀಸ್, ರೂಲಿಂಗ್ ಪಾರ್ಟಿ ಎಲ್ಲದೂ ಒಂದು ಸಭೆ ಕರೆದು ಒಂದು ರೋಡ್ ಮ್ಯಾಪ್ ಯಾವ ರೀತಿ ಬಿಲ್ ಜಾರಿ ತರಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ಇಗ್ನೋರ್ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಲೆಟರ್ ಏನ್ ಕಳಿಸಿದ್ದಾರೆ ಅಂದ್ರೆ, ನಂತರ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅದರಿಂದ 5 ರಾಜ್ಯಗಳ ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದ ತಕ್ಷಣನೇ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ತೀರ್ಮಾನ ತಗೊಳ್ಳೋಣ. ಈಗ NDA ಪಕ್ಷದವರಿಗೆ ಈ ಬಿಲ್ನ, ಮಹಿಳಾ ಮೀಸಲಾತಿ ಬಿಲ್ನ ಆಗ್ಲೇ 2023ರಲ್ಲಿ ಎಲ್ಲರ ಸಹಮತಿಯಿಂದ ಜಾರಿಗೆ ತಂದಿದ್ದೀವಿ. ಇಟ್ಸ್ ಬಿಕಮ್ ಅ ಲಾ ನಾವು. ಇದನ್ನ ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡಿಬಿಟ್ಟು ನಾವು ಡಿಲಿಮಿಟೇಷನ್ ಬಗ್ಗೆ ನಮಗಿರುವಂತಹ ಆತಂಕ ಇದೆ. ಸೊ ಅದರ ಬಗ್ಗೆ ಮಾಹಿತಿನ ಸರಿಯಾಗಿ ಕೊಟ್ಟಿಲ್ಲ. ನಾವು ಕೇಳಿದಾಗ ಅದನ್ನ ಮುಚ್ಚುಮರೆ ಮಾಡಿದ್ದಾರೆ. ಈಗ ನೀವು 3 ದಿನ ಡಿಸ್ಕಷನ್ ಅಲ್ಲೂ ನೋಡಿದ್ರಿ ಯಾವ ರೀತಿ ಅಮಿತ್ ಶಾ ಅವರು ನನಗೆ 1 ಗಂಟೆ ಕೊಡ್ರಿ, 1 ಗಂಟೆನಲ್ಲಿ ನಾವೇನು 543 ಸೀಟ್ ಇದೆ ಅದನ್ನ 850ಕ್ಕೆ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಬರ್ತಾ ಇದೆ ಡಿಲಿಮಿಟೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರು, KG ಮಕ್ಕಳಿಗೆ ಹೇಳ್ಕೊಟ್ಟ ಹಾಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದೇನು ಬೇಕಾಗಿಲ್ಲ ನಮಗೆ. ನೀವು ಏನು 1 ವಾರ 15 ದಿನ ಮುಂಚೆನೆ ನಿಮಗೆ ಈ ಬಿಲ್ನ ಜಾರಿ ಮಾಡಬೇಕು ಅಂತ ಉದ್ದೇಶ ಇದ್ದಿದ್ರೆ ಆ ಬಿಲ್ಲಿನ ಸಂಪೂರ್ಣ ಮಾಹಿತಿ ನಮಗೆ ಕರಿಬೇಕಿತ್ತು. ಇಲ್ಲದ್ರೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ತಗೊಂಡು ಬಂದ್ಬಿಟ್ಟು ಎಲ್ಲರ ಒಂದು ಕನ್ಸೆನ್ಸಸ್ ನಲ್ಲಿ ನೀವು ಬಿಲ್ ಜಾರಿಗೆ ತಂದ್ರೆ ಅವಾಗ ಎಲ್ಲರೂ ಕೂಡ ಅವರ ಸಜೆಷನ್ಸ್ ಕೊಟ್ಟು ಮಹಿಳಾ ಮೀಸಲಾತಿ ಬಿಲ್ನ ಯಾವ ರೀತಿ ನಾವು ಬರುವಂತಹ ಚುನಾವಣೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. 2023ರಲ್ಲಿ ನಾವೆಲ್ಲರೂ ಬಿಲ್ನ ಪಾಸ್ ಮಾಡಿದ್ವಿ. ನಂತರ ಚುನಾವಣೆ 2024ರಲ್ಲಿ ಬಂತು, 18th ಲೋಕಸಭಾ ಎಲೆಕ್ಷನ್ಸ್. ಅವಾಗೂ ಕೂಡ ಅದನ್ನ ಜಾರಿ ತರಲಿಲ್ಲ. ಸೆನ್ಸಸ್ನ ನೀವು ನೋಡಿದಿರ, ಮೊನ್ನೆ ಏಪ್ರಿಲ್ 1ಸ್ಟ್ಗೆ ಸೆನ್ಸಸ್ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದೀರಾ ಇಲ್ಲ ಅದನ್ನು ಕೇಳಿದ್ವಿ. ಈ ಡಿಲಿಮಿಟೇಷನ್ ಬಿಲ್ ನಲ್ಲಿ ಆ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಇದಾರಲ್ಲ, ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವ್ರದೇ ರೆಕಮೆಂಡೆಡ್ ಒಬ್ಬ ಚೇರ್ಪರ್ಸನ್ ಇರ್ತಾರೆ, ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರು, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇವರೆಲ್ಲರೂ ಇರ್ತಾರೆ. ಸೊ ಇದರ ಬಗ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಪಾರ್ಲಿಮೆಂಟ್, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿನಲ್ಲಿರೋರು ಕೇವಲ ನಾಮಿನಲ್ ಮೆಂಬರ್ಸ್, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ, ಪವರ್ ಇರೋದಿಲ್ಲ.